ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಈ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಐಶ್ವರ್ಯ ರಾಮಣ್ಣನ ಸೇವೆನ ತುಂಬಾ ಮಾಡ್ತಾ ಇದ್ದಾಳೆ. ಯಾಕೆ ಅಂತ ಗೊತ್ತಿಲ್ಲ, ಆದರೆ ಅವಳದ್ದೇನು ಐಡಿಯಾ ಇದೆಯೋ ಏನು ಕತೆನೋ ಒಂದು ಗೊತ್ತಾಗ್ತಿಲ್ಲ. ಅವಳು ಅವ್ರ ಅತ್ತೆಗೆ ಏನು ಮಾಡೋಕ್ಕೆ ಎಲ್ಲ ನಾನೇ ಮಾಡ್ತೀನಿ, ನೀವೇನು ಮಾಡಬೇಡಿ ಅತ್ತೆ ಅಂತ ಅಂತಾಳೆ. ಇಲ್ಲ, ನೀವು ಅಡುಗೆ ಮಾಡಿ ಅತ್ತೆ, ನಾನು ರಾಮನ್ನ ನೋಡ್ಕೊಳ್ತೀನಿ ಅಂತಾಳೆ. ರಾಮನ್ನ ನೀವು ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ನಾನು ಅಡುಗೆ ಮಾಡ್ತೀನಿ ಅಂತಾಳೆ. ಏನೇನೋ ಅವಳದು ಕತೆ ವಿಚಿತ್ರವಾಗೇ ಹೇಳ್ತಾ ಇದ್ದಾಳೆ. ಇದನ್ನು ಅವ್ರಿಗೆ ನಂಬಕ್ಕೆ ಆಯ್ತಾ ಇಲ್ಲ ಅಮ್ಮ ಮಗನಿಗೆ. ಇವಳು ಯಾಕೆ ಹಿಂಗೆ ಆಡ್ತಾಳೆ ಅನ್ನಂಗೆ ಆಗೋಗಿದೆ. ಆಮೇಲೆ ಇವಳು ಅವ್ರ ಮನೇಲಿ ಮಟನ್ನು ಚಿಕನ್ನು ಏನೂ ತಿನ್ನಲ್ಲ, ಆದರೆ ಇವಳಿಗೆ ಬಿರಿಯಾನಿ ಚಿಕನ್ನು ಮಟನ್ನು ಬೇಕು. ಪಾಪ ಏನು ಮಾಡ್ತಾರೆ, ಇವಳು ಜೈಗೆ ಗೊತ್ತಾದರೆ ಜಗಳ ಆಡ್ತಾಳೆ. ಹಂಗಾಗಿ ಜಗ ಏನು ಮಾಡ್ತಾನೆ, ಮಗು ಸುಮಾರು ದಿನ ಆಯ್ತಲ್ಲ ಬಂದು, ಏನೂ ತಿಂದಿಲ್ಲಲ್ಲ ಅಂತೇಳ್ಬಿಟ್ಟು ಆಸೆಪಟ್ಟು ಅವನೇ ತರಬೇಕು ಅನ್ನಿಸ್ಕೊಂಡು ಹೋಗ್ತಾನೆ. ಇಲ್ಲಿ ಅವ್ರ ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ಜಗಳಕ್ಕೆ ಬೀಳ್ತಾನೆ. ಐಶು ಅಪ್ಪ ಅವಳನ್ನು ಕರ್ಕೊಂಡು ಬರೋಣ ಅಂದರೆ ಕೇಳಲ್ಲ, ನೀನು ಅಲ್ಲೇ ಇರಬೇಕು ಅವನ ಜೊತೆನೇ ಅಂತೀಯ, ಹಾಗೆ ಹೀಗೆ ಅಂತ ಜಗಳಕ್ಕೆ ಬೀಳ್ತಾನೆ. ಈ ಕ್ರಿಮಿನಲ್ಗಳು ಅವನ ತಂಗಿ ಮತ್ತು ತಂಗಿ ಮಗಳೇ ಅಲ್ಲಿ ಕ್ರಿಮಿನಲ್ಲು. ಅಣ್ಣಗೆ ಹತ್ತಿಸ್ಕೊಡೋದು ಎಲ್ಲ ಅವಳೇನೆ. ಮತ್ತು ಆ ಮದುವೆ ನಿಂತೋದವನಿಗೆ ಫೋನ್ ಮಾಡಿ ಮಾಡಿ ಹೇಳಿ ಅಲ್ಲಿ ಅವನ್ನ ಜಾಸ್ತಿ ಇದು ಮಾಡಿಸೋದು ಅವಳೇನೆ. ಹೀಗೆ ನೀನು ಸುಮ್ಮನೆ ಇದೆಯಲ್ಲ ಅಂತ ಅವನಿಗೆ ಪ್ರಚೋದನೆ ಕೊಡ್ತಾಳೆ. ಮತ್ತು ಈ ಕಡೆ ಐಶು ರಾಮನ್ನ ಎದ್ದಿಸ್ಕೊಂಡು ನಿಲ್ಲಿಸ್ಕೊಂಡು ಹಿಡ್ಕೊಂಡು ನಿಧಾನಕ್ಕೆ ನಡೆಸ್ಕೊಂಡು ಆ ಕಡೆ ಈ ಕಡೆ ಅದನ್ನು ಜಯ ಕಿಟಕಿಯಲ್ಲಿ ನೋಡ್ತಾ ಇರ್ತಾಳೆ. ನೋಡಿಬಿಟ್ಟು ಅಯ್ಯೋ, ಇಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ಬಿಟ್ರೆ ಏನು ಕತೆ, ಎಲ್ಲರ ಮಗು ಇವು ಮಾಡ್ಕೊಬಿಟ್ರೆ ಆಮೇಲೆ ಏನು ಕತೆ ಇವರು ಅಂತ ಹೇಳ್ಬಿಟ್ಟು ಇವಳಿಗೆ ಗಾಬರಿ ಆಗ್ಬಿಡ್ತಾಳೆ. ಭಯ ಆಗುತ್ತೆ. ಏನು ಮಾಡೋದು ಅಂತ ಯಾರಿಗೂ ಹೇಳೋಂಗಿಲ್ಲ, ಬಿಡೋಂಗಿಲ್ಲ. ಯಾರಿಗೂ ಹೇಳಬೇಡ ಅಂತ ಹೇಳ್ಬಿಟ್ಟಿದ್ದಾನೆ ಅವನು ಪಂಡಿತ. ಹಂಗಾಗ್ಬಿಟ್ಟು ಇವಳು ಯಾರಿಗೂ ಹೇಳ್ತಾ ಇಲ್ಲ. ಅವಳ ಮನಸ್ಸಲ್ಲೇ ಅವಳು ಏನೇ ಕಷ್ಟ ಇದ್ದರೂ ಅವಳೇನೇ ಹೇಳ್ಕೊಳಂಗಿಲ್ಲ, ಮಾಡೋಂಗಿಲ್ಲ. ಅವಳೇ ನೋವು ತಿಂದ್ಕೊಂಡು ಸುಮ್ಮನೆ ಇರ್ತಾಳೆ. ಹೀಗಾಗಿ ಯಾರಿಗೂ ಗೊತ್ತಿಲ್ಲ ಅವ್ರ ಮನೇಲಿ. ಐಶ್ವರ್ಯ ಏನು ಪ್ರತಿಯೊಂದು ವಿಷಯದಲ್ಲೂ ಚೆನ್ನಾಗಿ ನಡ್ಕೊಳ್ಳೋದು, ಮತ್ತು ರೂಮಿಗೆಲ್ಲ ಸ್ಪ್ರೇ ಮಾಡೋದು, ರೂಮಿಗೆಲ್ಲ ಇದು ಮಾಡೋದು, ಈಗೆಲ್ಲ ಏನೇನೋ. ಮತ್ತು ಅವನು ಹೊರಗಡೆ ಬಂದರೆ ಕಷ್ಟಪಟ್ಟು ಬರ್ತಾ ಇರ್ತಾನೆ. ಅಯ್ಯೋ ರಾಮು ಹೋಗಬೇಡ ಇರು, ನಾನು ಇಟ್ಕೊಳ್ತೀನಿ ಅಂತ ಬರೋದು, ಇಟ್ಕೊಳ್ಳೋದು, ವಾಕ್ ಮಾಡಿಸೋದು, ಮತ್ತು ಕರ್ಕೊಂಡು ಹೋಗೋದು, ಹೀಗೆಲ್ಲ ಮಾಡ್ತಾ ಇರ್ತಾಳೆ. ಇದು ಇವನಿಗೆ ಅನುಮಾನ ಬರ್ಸುತ್ತೆ. ಏನಕ್ಕೆ ಇವಳು ಇಷ್ಟೆಲ್ಲ ಇದು ಮಾಡ್ತಾವಳಲ್ಲ ಅಂತೇಳ್ಬಿಟ್ಟು ಇವನು ರಾಮು ಏನು ಮಾಡ್ತಾನೆ, ಸರಿ ಹಿಂಗೆ ಮಾಡ್ತೀನಿ ನೋಡು ಅಂತೇಳ್ಬಿಟ್ಟು ಆಮೇಲೆ ಜ್ಯೂಸ್ ತಂದು ಕೊಡೋದು, ಒರೆಸೋದು, ಕಾಲು ಮೇಕಿಡೋದು ಎಲ್ಲ ಮಾಡ್ತಾಳೆ. ಅವನ ಫ್ರೆಂಡ್ಸ್ ಇಬ್ಬರು ಬರ್ತಾರೆ, ಅವ್ರು ನೋಡ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅದಕ್ಕೆ ರಾಮನ್ನ ಅಂತೇಳ್ಬಿಟ್ಟು ಖುಷಿ ಪಡ್ತಾರೆ. ಅಯ್ಯೋ ಎಷ್ಟು ಒಳ್ಳೆ ಹೆಂಡ್ತಿ, ನಿಜವಾಗ್ಲೂ ಪುಣ್ಯ ಮಾಡಿದೀಯ ರಾಮು ನೀನು ಅಂತೇಳಿ ಎಲ್ಲ ಹೇಳ್ತಾರೆ. ಹೀಗಾಗಿ ಇವನಿಗೆ ಅನುಮಾನ ಜಾಸ್ತಿ ಆಯಿತು. ಅವ್ರ ಅಮ್ಮಂಗೂ ಅನುಮಾನ ಇದೆ, ಇವನಿಗೂ ಅನುಮಾನ ಜಾಸ್ತಿ ಆಯಿತು. ಇವನೇನು ಮಾಡ್ದ, ಅಲ್ಲೇ ಇದು ಬೆಡ್ಶೀಟ್ ಹೊತ್ಕೊಂಡಿರ್ತಾನಲ್ಲ, ಅಲ್ಲೇ ಮೊಬೈಲ್ ತಗೊಂಡು ಆಂಜನೇಯನ ಥರ ಫೋನ್ ಮಾಡ್ತಾನೆ. ಫೋನ್ ಮಾಡಿದರೆ ಇವಳಿಗೆ ಫೋನ್ ಹೋಗುತ್ತೆ ಅಲ್ಲೇ ರೂಮಲ್ಲೇ. ಅವಳೇನು ಮಾಡ್ತಾಳೆ, ಅತ್ತೆ ಅಡುಗೆ ಮಾಡ್ಯಾರ ನೋಡ್ತೀನಿ, ಮಲಗಿರು ರಾಮು ಅಂತ ಹೇಳ್ಬಿಟ್ಟು ಹೋಗಿ ಹೊರಗಡೆ ಮಾತಾಡ್ತಾಳೆ. ರೀ ಆಂಜನೇಯ ಅವರೇ, ಏನು ರೀ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಿ. ಏನು ರೀ ಐಶು, ಬೆಂಗಳೂರು ಹೆಂಗಿತ್ತು ರೀ ಅಂತ ಹೇಳಿದ್ರೆ, ಅಯ್ಯೋ ಎಲ್ರಿ ಹೋದೆ, ಬೆಂಗಳೂರಿಗೆ ಹೋಗೋಕ್ಕೆ ಆಗಲಿಲ್ಲ, ಅದು ಹಂಗಾಯ್ತು ಹಿಂಗಾಯ್ತು ಅಂತ ಎಲ್ಲ ಹೇಳ್ತಾಳೆ. ಹೇಳ್ಬಿಟ್ಟು ಅಲ್ಲ ರೀ, ಮತ್ತು ಎಲ್ಲೋ ಬೆಂಗಳೂರು ಹೋಗ್ಬೇಕು, ಅಮೇರಿಕ ಹೋಗ್ಬೇಕು ಅಂತಿದ್ರೆ, ಅಯ್ಯೋ ಎಲ್ರಿ ಆಯಿತು, ಅದೆಲ್ಲ ಆಗಲೇ ಇಲ್ಲ, ಈಗ ಇಲ್ಲೇ ಇದ್ದೀನಿ ಅಂತಾಳೆ. ಇಲ್ಲಿ ಅಂದರೆ ಎಲ್ಲಿ? ಅದೇ ನಮ್ಮ ಕೋತಿರಾಮನ ಮನೆಯಲ್ಲೇ ಇದ್ದೀನಿ ಅಂತ ಅಂತಾಳೆ. ಕೋತಿರಾಮನ ಒಬ್ಬನ್ನ ನಾನು ಒಳ್ಳೇದು ಮಾಡ್ಕೊಬಿಟ್ರೆ ಹೆಂಗೋ ಹೋಗ್ಬೋದು, ಅದಕ್ಕೆ ಅವನ್ನ ಒಳ್ಳೇದು ಮಾಡ್ಕೊಳ್ಳೋಕ್ಕೆ ಭಾಳ ಕಷ್ಟಪಡ್ತಾಯಿದ್ದೀನಿ ಅಂತ ಎಲ್ಲ ಹೇಳ್ತಾಳೆ. ಆವಾಗ ಇವನಿಗೆ ಅವಳ ಮನಸ್ಸಲ್ಲಿ ಏನಿದೆ ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇಲ್ಲಿ ಜಗ ಮತ್ತು ಹುಡುಗಿಗೆ ಏನಾದ್ರು ಬಿರಿಯಾನಿ ಅದು ಇದು ತಂದು ಕೊಡೋಣ ಅಂತ ಹೋಗ್ತಾನೆ. ಅಲ್ಲಿ ಎಲ್ಲರೂ ನೋಡ್ತಾರೆ ಊರವರು, ಇದೇನು ಜಗಣ ನೀನಿಲ್ಲಿ, ಇದೇನು ಜಗಣ ನೀನಿಲ್ಲಿ ಅಂತ.
ಅಯ್ಯೋ ಏನಿಲ್ಲಪ್ಪ ಯಾರನ್ನ ನೋಡಬೇಕಿತ್ತು ಬಂದೆ ಅಂತ. ಆಮೇಲೆ ಅವನು ಹೋಗಿ ಅಲ್ಲಿರ್ತಾನೆ, ಅಷ್ಟೊತ್ತಿಗೆ ಅಜ್ಜಿನೂ ಹೋಗುತ್ತೆ ಮೂಗಿಡ್ಕೊಂಡು, 2 ಬಿರಿಯಾನಿ ಕೊಡಪ್ಪ ಅಂತೇಳಿ. ಅಯ್ಯೋ ಅವನು ಬಂದುಬಿಟ್ಲಲ್ಲ ಅಂತೇಳ್ಬಿಟ್ಟು ಕೊನೆಗೆ ಇಲ್ಲ ಸ್ವಲ್ಪ ಇತ್ತು 2 ಪ್ಲೇಟು, ಯಾರೋ ಬಂದು ಬುಕ್ ಮಾಡ್ಕೊಬಿಟ್ಟವ್ರೆ ಅಜ್ಜಿ ಇಲ್ಲ ಅಂತ. ಅಯ್ಯೋ ಅವ್ರು ಯಾರು ಬುಕ್ ಮಾಡ್ಕೊಳ್ಳಿ, ಕೊಡಿಲಿ ನನಗೆ. ಯಾರೂ ಇಲ್ಲ, ನಿಮ್ಮ ಮಗನೇ ಬುಕ್ ಮಾಡಿರೋದು. ಮಗನ ಅವನೇ ಹೋಗಿ ಬಂದ ಅಂತ. ಆಮೇಲೆ ಇಬ್ಬರು ಬರ್ತಾರೆ, ಬನ್ನಿ ರಾಮಣ್ಣ ಜಗಣ್ಣನ ಗೊತ್ತಾಯಿತು ಅಜ್ಜಿಗೆ ಬನ್ನಿ ಬನ್ನಿ ಅಂತ. ಆಗಿಬ್ಬರೂ ಬರ್ತಾರೆ. ಬಂದುಬಿಟ್ಟು ಇಬ್ಬರು ಮೂಗಿಡ್ಕೊಂಡು ಬಿರಿಯಾನಿ ತಗೊಂಡು ಹೋಗ್ತಾರೆ. ತಗೊಂಡು ಹೋಗ್ಬಿಟ್ಟು ಅವಳಿಗೆ ರೂಮಲ್ಲಿ ಕೊಡ್ತಾರೆ. ಅವಳು ತಿಂತಾಳೆ. ತಿಂದಾದ್ಮೇಲೆ ಜೈಗೆ ಅದು ಗೊತ್ತಾಗುತ್ತೆ. ಬಾಯಿ ಕೈನ ಮೂಸು ನೋಡ್ತಾಳೆ. ಮೂಸು ನೋಡಿ ಇದೇನು ಬಿರಿಯಾನಿ ವಾಸನೆ, ಮಸಾಲೆ ವಾಸನೆ ಬರ್ತೈತಲ್ಲ ಅಂತಾಳೆ. ಆವಾಗ ಅವಳು ಏನು ಹೇಳಿರಲ್ಲ ಇನ್ನು. ಹೀಗೆ ಇವ್ರ ಮನೆ ವಿಷಯ. ಆದರೆ ಇಲ್ಲಿ ಒಂದು ಪಾಯಿಂಟ್ ಏನಪ್ಪ ಅಂತಂದರೆ, ರಾಮನ್ನ ಒಳ್ಳೇದು ಮಾಡಿಕೊಂಡ್ರೆ ಇವಳು ಮತ್ತೆ ಅಮೇರಿಕಕ್ಕೆ ಹೋಗೋ ಐಡಿಯಾ ಇದೆ. ಅಂದರೆ ಇಲ್ಲೇ ಇದ್ದೆ ಇಲ್ಲೇ ಸಾಯ್ತೀನಿ ಅಂದರೆ ಅದೆಲ್ಲ ಸುಳ್ಳು. ಇಲ್ಲಿ ಸೊಸೆಯಾಗೇನು ಅವಳು ಬದುಕಲ್ಲ, ಅವಳು ಹೊರಟೋಗ್ತಾಳೆ ಅನಿಸುತ್ತೆ. ರಾಮಗೆ ಇವತ್ತದು ಕನ್ಫರ್ಮ್ ಆಗಿದೆ. ಅವ್ರ ಅವ್ಗಿನ್ನೂ ಗೊತ್ತಿಲ್ಲ, ಅವ್ರ ಅವ್ಗೇನು ಹೇಳಿಲ್ಲ. ರಾಮಗಂತೂ ಕನ್ಫರ್ಮ್ ಆಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.